ಕನ್ನಡ ಚಿತ್ರರಂಗದಲ್ಲಿ ಈಗ ಎಲ್ರಿಗೂ ಗೊತ್ತಿರುವಂತೆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಅವರು ಜೈಲು ಶಿಕ್ಷೆನ ಅನುಭವಿಸ್ತಾ ಇದ್ದಾರೆ. ಸೊ ಒಂದಷ್ಟು ಜನ ಸಾಕಷ್ಟು ವಿಷಯವಾಗಿ ದರ್ಶನ್ ಪರ ಮತ್ತು ವಿರೋಧವಾಗಿ ಕೂಡ ಮಾತಾಡ್ತಾ ಇದ್ರು. ಒಬ್ಬೊಬ್ಬರೇ ನಟ ನಟಿಯರು ಕೂಡ ದರ್ಶನ ಕುರಿತಂತೆ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಂಡ್ರು. ಇತ್ತೀಚೆಗೆ ಅವರ ಬಗ್ಗೆ ಮೊದಲ ಬಾರಿಗೆ ಧ್ರುವ ಸರ್ಜಾ ಕೂಡ ದರ್ಶನ್ ಕುರಿತಾಗಿ ಒಂದಿಷ್ಟು ಮಾತಾಡಿದ್ದಾರೆ. ಇದೇ ಫಸ್ಟ್ ಟೈಮ್ ಧ್ರುವ ಸರ್ಜಾ ಅವರು ದರ್ಶನ್ ಅವರು ಏನು ಜೈಲಿಗೆ ಹೋಗಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟದಂಗೆ ಒಂದು ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಹಾಗೆ ನೋಡಿದ್ರೆ ದರ್ಶನ್ ಫ್ಯಾನ್ಸ್ಗೂ ಮತ್ತು ಧ್ರುವ ಸರ್ಜಾ ಫ್ಯಾನ್ಸ್ಗೂ ಮೊದಲಿಂದಲೂ ಒಂದಿಷ್ಟು ತಿಕ್ಕಾಟಗಳಿತ್ತು. ಅವರು ಡಿ ಬಾಸ್, ಇವರು ಡಿ ಬಾಸ್ ಅನ್ನೋ ಥರದಿತ್ತು. ಅಂದರೆ ಡಿ ಬಾಸ್ ದರ್ಶನ್ ಬಾಸ್, ಡಿ ಬಾಸ್ ಅಂದರೆ ಧ್ರುವ ಸರ್ಜಾ ಬಾಸ್ ಅನ್ನೋ ಥರ. ಸೊ ಹೀರೋಗಳು ನಡುವೆ ಏನೇ ಇದ್ರೂ ಏನೇ ಇಲ್ಲದೇ ಇದ್ರೂ ಕೂಡ ಅದು ಫ್ಯಾನ್ಸ್ ನಡುವೆ ಒಂದಿಷ್ಟು ತಿಕ್ಕಾಟಗಳು, ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇದ್ವು. ಹಾಗೆ ನೋಡೋದಾದರೆ ಧ್ರುವ ಸರ್ಜಾ ಅವರು ಮೊನ್ನೆಯಷ್ಟೇ ಮಾತಾಡ್ತಾ ದರ್ಶನ್ ವಿಚಾರವಾಗಿ ಒಂದು ವಿಷಯನ ಹಂಚ್ಕೊಂಡಿದ್ದಾರೆ. ಏನಂದರೆ ದರ್ಶನ್ ವಿಚಾರವಾಗಿ ಹೇಳ್ತಾ ಅವರು ಒಂದು ಮಾತು ಹೇಳ್ತಾರೆ. ಅಂದರೆ ಅವ್ರಿಗೂ ಒಂದು ಫ್ಯಾಮಿಲಿ ಇದೆ, ಅವ್ರೊಂದು ಮಗ ಇದ್ದಾರೆ. ಸೊ ಯಾರೇ ಆಗಲಿ ಮಾತಾಡುವಾಗ ನಾವು ನೋಡ್ಕೊಂಡು ಮಾತಾಡಬೇಕು, ವಿನಾಕಾರಣ ಮಾತುಗಳನ್ನ ಹರಿಬಿಡಬಾರ್ದು, ಗುಂಪಲ್ಲಿ ಗೋವಿಂದ ಅನ್ನೋ ರೀತಿ ನಮ್ಮದು ಒಂದು ಇರಲಿ ಅನ್ನೋ ಥರದ್ದು ಮಾತಾಡಿದ್ರೆ ಅದು ಬೇರೆ ಏನೇನೋ ಆಗುತ್ತೆ. ಯಾರೋ ನೋವಲ್ಲಿದ್ದಾರೆ ಅಥವಾ ಇನ್ಯಾರೋ ಕಷ್ಟದಲ್ಲಿದ್ದಾರೆ ಅಥವಾ ಕುಗ್ಗಿದ್ದಾರೆ ಅಂದ ತಕ್ಷಣ ನಾವು ಒಮ್ಮೆಲೆ ಮಾತಾಡೋಕ್ಕೆ ಹೋಗಬಾರ್ದು, ಆ ರೀತಿಯ ಅರ್ಥದಲ್ಲಿ ಮಾತಾಡಿದ್ದಾರೆ. ಅಂದರೆ ಕಾನೂನಿದೆ, ಕಾನೂನಿಗಿಂತ ದೊಡ್ಡವರು ಯಾರೂ ಅಲ್ಲ, ಕಾನೂನ ಒಳಗಡೆ ನಾವು ಆ ಕಾನೂನಿನ ವ್ಯಾಪ್ತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಹಾಗಾಗಿ ಕಾನೂನು ಏನು ಹೇಳುತ್ತೆ, ಕಾನೂನು ಯಾವ ನಿರ್ಧಾರ ತಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಸೊ ಈ ನಡುವೆ ರೇಣುಕಾ ಸ್ವಾಮಿಯ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗಬೇಕು ಅನ್ನೋ ರೀತಿಯ ಮಾತುಗಳನ್ನು ಧ್ರುವ ಸರ್ಜಾ ಹೇಳಿದ್ದಾರೆ. ಅದೇನೇ ಇರಲಿ, ಧ್ರುವ ಸರ್ಜಾ ಫ್ಯಾನ್ಸ್ ಮತ್ತು ದರ್ಶನ್ ಫ್ಯಾನ್ಸ್ ನಡುವೆ ಒಂದಿಷ್ಟು ತಿಕ್ಕಾಟಗಳು ಇದ್ದೇ ಇರ್ತಿತ್ತು. ಅಂದರೆ ಯಾವುದೇ ಒಂದು ಫೋಟೋ ಹಾಕಿದ್ರು ಕೂಡ ಅದಕ್ಕೆ ಒಂದಿಷ್ಟು ಕಾಮೆಂಟ್ಸ್ಗಳು ಬರ್ತಾಯಿದ್ವು, ಪರ ವಿರೋಧ ಚರ್ಚೆ ಆಗ್ತಾಯಿತ್ತು. ಸೊ ಈ ಮಧ್ಯೆ ಏನು ಹತ್ಯೆ ಪ್ರಕರಣ ಆಯಿತು ರೇಣುಕಾ ಸ್ವಾಮಿ ಅವರು, ಆ ಸಂಬಂಧ ಧ್ರುವ ಸರ್ಜಾ ಅವರ ಫ್ಯಾನ್ಸ್ ಚಿತ್ರದುರ್ಗಕ್ಕೆ ಹೋಗಿ ಅವರಿಗೆ ಸಾಂತ್ವನ ಹೇಳಿದರು, ಒಂದಿಷ್ಟು ಸಹಾಯ ಮಾಡಿದರು ಅವರ ಕುಟುಂಬಕ್ಕೆ. ಸೊ ಈ ವಿಚಾರವಾಗಿ ಧ್ರುವ ಸರ್ಜಾ ಕೂಡ ಅವ್ರ ಕುಟುಂಬಕ್ಕೆ ಒಂದು ಏನು ಸಾಂತ್ವನ ಹೇಳೋ ಮೂಲಕ ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನೋ ರೀತಿಯಾದಂಥ ಭರವಸೆನ ಕೂಡ ಕೊಟ್ಟಿದ್ದರು. ಸೊ ಈಗ ನೋಡಿದ್ರೆ ದರ್ಶನ್ ವಿಚಾರವಾಗಿ ಕುರಿತಂತೆ ಅವರು ಮಾತಾಡಿದ್ದಾರೆ. ಅಂದರೆ ಯಾರು ಕೂಡ ನೋವಲ್ಲಿರ್ತಾರೆ, ಯಾರು ಕೂಡ ಕುಗ್ಗಿರ್ತಾರೆ, ಅವ್ರ ಬಗ್ಗೆ ಮಾತಾಡಬಾರ್ದು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಅದನ್ನು ಅವರ ಫ್ಯಾನ್ಸ್ಗಳು ಅರ್ಥ ಮಾಡಿಕೊಂಡ್ರೆ ಸಾಕು ಅನಿಸುತ್ತೆ. ಹಾಗೆ ನೋಡಿದ್ರೆ ದರ್ಶನ್ ಅರ್ಜುನ್ ಸರ್ಜಾ ಫ್ಯಾಮಿಲಿಯಿಂದ ಫ್ಯಾಮಿಲಿಗೆ ತುಂಬ ಹತ್ತಿರ ಆಗಿರುವಂಥವ್ರು. ಪ್ರೇಮ ಬರಹ ಅಂತ ಒಂದು ಸಿನಿಮಾ ಏನು ಮಾಡಿದರು ಅರ್ಜುನ್ ಸರ್ಜಾ, ಅದರಲ್ಲಿ ಐಶ್ವರ್ಯ ಅವರು ಅರ್ಜುನ್ ಸರ್ಜಾ ಅವರ ಮಗಳು ಹೀರೋಯಿನ್ ಆಗಿದ್ದರು, ಚಂದನ್ ಅವರು ಹೀರೋ ಆಗಿದ್ದರು. ಅಲ್ಲಿ ಒಂದು ಸಾಂಗ್ ಇತ್ತು, ಅಂದರೆ ಹನುಮಂತನ ಕುರಿತ ಒಂದು ಸಾಂಗ್ ಇತ್ತು. ಆ ಸಾಂಗ್ಗೆ ಗೆಸ್ಟ್ ಅಪಿಯರೆನ್ಸ್ ಆಗಿ ದರ್ಶನ್ ಕೂಡ ನಡೆಸಿದ್ರು. ಅಂದರೆ ಆ ಪ್ರೀತಿಯಿಂದ ದರ್ಶನ್ ಬಂದು ಆ ಸಾಂಗ್ನಲ್ಲಿ ವಿಶೇಷ ಅತಿಥಿಯಾಗಿ ಒಂದೆರಡು ಸ್ಟೆಪ್ ಕೂಡ ಹಾಕೋಯಿದ್ರು. ಅಲ್ಲಿ ಅರ್ಜುನ್ ಸರ್ಜಾ ಕಾಣಿಸ್ಕೊಂಡಿದ್ರು, ಧ್ರುವ ಸರ್ಜಾ ಇದ್ದರು, ಆಮೇಲೆ ಚಿರು ಸರ್ಜಾ ಕೂಡ ಇದ್ದರು. ಇವರೆಲ್ಲರೂ ಕೂಡ ಸೇರಿ ಆ ಸಾಂಗನ್ನು ಮಾಡಿದರು. ಅದು ಸಾಕಷ್ಟು ವೀಕ್ಷಣೆಗೆ ಒಳಪಟ್ಟಿತ್ತು, ಎಲ್ಲರಿಂದ ಕೂಡ ಮೆಚ್ಚುಗೆ ವ್ಯಕ್ತವಾಗಿತ್ತು. ಅದಾದ ನಂತರ ಒಂದಿಷ್ಟು ಯಾವುದೋ ಒಂದಿಷ್ಟು ವಿಚಾರವಾಗಿ ಅವರ ನಡುವೆ ಮುನಿಸುಗಳು ಕೂಡ ಹೊರಬಂದಿತ್ತು. ಅಲ್ಲಿಂದ ಇಲ್ಲಿಯವರೆಗೂ ದರ್ಶನ್ ಫ್ಯಾನ್ಸ್ಗೂ ಮತ್ತು ಧ್ರುವ ಸರ್ಜಾ ಫ್ಯಾನ್ಸ್ಗೂ ಒಂದು ರೀತಿಯ ಭಿನ್ನಾಭಿಪ್ರಾಯಗಳು ಕೇಳಿಬರ್ತಾ ಇದ್ವು. ಸೊ ಅದು ಕೂಡ ಇತ್ತೀಚೆಗಿನವರೆಗೂ ಕೂಡ ಮುಂದುವರೆದಿತ್ತು. ಈ ಪ್ರಕರಣ ಏನಾಯಿತು, ಈ ಪ್ರಕರಣದ ಬಳಿಕ ಅದು ಹೆಚ್ಚಾಗ್ತಾ ಬಂತು. ಆದರೆ ಧ್ರುವ ಸರ್ಜಾ ಎಲ್ಲೂ ಕೂಡ ಮಾತಾಡಿರಲಿಲ್ಲ. ಸೊ ನಿನ್ನೆ ಅಷ್ಟೇ ಒಂದು ಚಾನಲಲ್ಲಿ ಮಾತಾಡುವಾಗ ಈ ವಿಚಾರನ ಅವರು ವ್ಯಕ್ತಪಡಿಸಿದ್ದಾರೆ. ಅದೇನೇ ಇರಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಒಂದಿಷ್ಟು ಜನ ದರ್ಶನ್ ಅವರ ಕುರಿತಾದಂತೆ ಧ್ವನಿ ಎತ್ತುತ್ತಾ ಇದ್ದಾರೆ. ಅದು ಪರವಾಗಿಯೂ ಮಾತಾಡ್ತಿದ್ದಾರೆ ಒಂದಿಷ್ಟು ಜನ ಮಾಡಿದ್ದು ತಪ್ಪು ಸರಿ ಅನ್ನೋದು ಕಾನೂನು ತೀರ್ಮಾನ ಮಾಡುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ಒಂದಂತೂ ಸತ್ಯ, ದರ್ಶನ್ ಸದ್ಯದ ಮಟ್ಟಿಗೆ ಜೈಲಲ್ಲಿದ್ದಾರೆ. ಅವರು ಒಂದೆರಡು ಸರಿ ಜೈಲಲ್ಲಿ ಊಟ ಸರಿ ಇಲ್ಲ ಅಂಥೇಳಿ ನನಗೆ ಮನೆಯಿಂದ ಊಟ ಬೇಕು ಅಂಥೇಳಿ ಅರ್ಜಿ ಸಲ್ಲಿಸಿದರು. ಆ ಅರ್ಜಿ ವಿಚಾರಣೆ ಇನ್ನೇನು ನಡೆಯುತ್ತೆ. ಆ ವಿಚಾರಣೆ ಬಳಿಕ ಅವರಿಗೆ ಜೈಲು ಊಟನೇ ಫಿಕ್ಸ್ ಆಗುತ್ತೋ ಅಥವಾ ಮನೆ ಊಟಕ್ಕೆ ವ್ಯವಸ್ಥೆ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕು.